ನನ್ನ ಹೆಸರು ಮನೋಜ್ ಅಂತ, ಚಾಮರಾಜ ಕ್ಷೇತ್ರ ಯೂತ್ ಕಾಂಗ್ರೆಸ್ನ ವೈಸ್ ಪ್ರೆಸಿಡೆಂಟು. ನಾನು ಮೊದಲನೇದಾಗಿ ನಮ್ಮ ಶಾಸಕರಾದ ಚಾಮರಾಜ ಕ್ಷೇತ್ರದ ಕೆ ಹರೀಶ್ ಗೌಡರ ಅಣ್ಣನವರು ಹಾಗೂ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಅಣ್ಣನವರು ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ನಾಗೇಶ್ ಕರಿಯಪ್ಪ ಅಣ್ಣನವರಿಗೂ ಮೂರು ಜನಕ್ಕೂ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಈ ಬಡ ಹುಡುಗನ ನನ್ನ ಕೆಲಸ ನೋಡಿ ರಾಜ್ಯಾಧ್ಯಕ್ಷರು ಒಂದು ಅಧಿಕಾರ ಕೊಟ್ಟು ಒಂದು ಜವಾಬ್ದಾರಿ ಕೊಟ್ಟವ್ರೆ. ಈ ಜವಾಬ್ದಾರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಒಂದು ಯುವಕರು ಸಂಘಟನೆ ಕಟ್ಟಿ ಮುಂದಿನ ಬರೋ ಚಾಮರಾಜ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪ್ರೀತಿಯ ಶಾಸಕರಾದ ಕೆ ಹರೀಶ್ ಅಣ್ಣನವರು ಮತ್ತೊಮ್ಮೆ MLA ಆಗಿ ಬರೋ ಥರ ನಾವು ಮಾಡ್ತೀವಿ. ಹಾಗೂ ನಮ್ಮ ಚಾಮರಾಜ ಕ್ಷೇತ್ರದ ಯುವಕರ ಬಳಗ ಏನಿದೆ, ನಮ್ಮ ಹರೀಶ್ ಗೌಡ್ರು ಅವರು ಮುಂದೆ ಬರೋ ದಿನ ಮಿನಿಸ್ಟರ್ ಆಗೋವರೆಗೂ ನಾವು ನಿರಂತರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ. ಹಾಗೂ ನಮ್ಮ ನಾಗೇಶ್ ಕರಿಯಪ್ಪ ಅಣ್ಣನವರು ಮೈಸೂರಲ್ಲಿ ಅವ್ರದ್ದು ಬಳಗ ಇದೆ ಒಂದು. ಇವರು ಯಾವುದೇ ಥರ ಯುವಕರು ಬಂದರೂ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಬೆಳೆಸೋ ಗುಣ ಇರೋದು. ಹಾಗೂ ನಾವು ಈ ಸ್ಥಾನಕ್ಕೆ ಬರಬೇಕು ಅಂದರೆ ಅವ್ರಿಗೂ ಒಂಥರ ಕಾರಣನೇ. ಹಾಗೂ ನಮ್ಮ ರೋಹಿತ್ ಅಣ್ಣನವರು ಹಾಗೂ ನಮ್ಮ ಮೈಸೂರು ಅಣ್ಣನವರು ತುಂಬ ಸಹಾಯ ಮಾಡೋರೆ ನಮಗೂ ಈ ಪೋಸ್ಟ್ ಬರೋಕ್ಕೆ. ಹರೀಶ್ ಗೌಡ್ರುಗಳು ಏನು ಇಷ್ಟಪಡ್ತೀರಿ ಅವರ ಲೀಡರ್ಶಿಪ್ಗೆ? ನಮ್ಮ ಹರೀಶ್ ಗೌಡ್ರು ಅವರು ಇಡೀ ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾರೇ ಶಾಸಕರು ಮಾಡಿದಿರೋ ಒಂದು ಕೆಲಸ ಏನಂದರೆ, ಫ್ರೀಯಾಗಿ ಎಲ್ಲ ಥರ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಲ್ಯಾಪ್ಟಾಪ್ಗಳು ಹಂಚೋರೆ. ಮತ್ತು ನಾವಾದರೂ ಸರಿ ಯಾವುದೇ ರೀತಿ ಕೆಲಸಗಳು ತಗೊಂಡು ಹೋದಾಗ ಏನು ಇಲ್ಲದೆ ಹಂಗಿಲ್ಲ ಹಿಂಗಿಲ್ಲ ಅಂತ ಏನು ಕಾರಣಗಳು ಹೇಳಿದೆ ನಾವು ಹೇಳೋ ಕೆಲಸನ ಒಂದು ದಿವಸದಲ್ಲಿ ಮುಗಿಸ್ಕೊಡ್ತಾರೆ. ಮತ್ತು ಈ ಯೂತ್ ಕಾಂಗ್ರೆಸ್ ಅವ್ರಿಗೆ ಏನಿದೆ ತುಂಬ ಸಪೋರ್ಟಿವ್ ಆಗಿ ಅವ್ರೆ ನಮ್ಮ ಹರೀಶ್ ಅವರು. ಈಗ ನಿಮ್ಗೆ ಜವಾಬ್ದಾರಿ ವಹಿಸಿದ್ರಲ್ಲ, ಈಗ ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಏನಾರು ಅಂದ್ಕೊಂಡಿದ್ದೀರಾ? ನಿಮಗೆ ವಹಿಸಿರೋಂಥ ಜವಾಬ್ದಾರಿಗೆ ಮುಂದೆ ಏನು ಯೋಜನೆ ಹಾಕ್ಕೊಂಡಿದ್ದೀರಾ? ನಾವು ಈಗ ವಹಿಸಿರೋ ಜವಾಬ್ದಾರಿಗೆ ಮುಂದೆ ಬರೋ 2028 ಚುನಾವಣೆಗೆ ನಾವು ಪ್ರತಿಯೊಂದು ವಾರ್ಡಲ್ಲೂ ಯುವಕರನ್ನ ಕರ್ಕೊಂಡು ಒಳ್ಳೆ ಸಂಘಟನೆ ಮಾಡಿ ಮತ್ತೊಮ್ಮೆ ನಮ್ಮ ಹರೀಶ್ ಅಣ್ಣನವ್ರನ್ನ ಒಂದು ಅಧಿಕಾರಕ್ಕೆ MLA ಅಧಿಕಾರಕ್ಕೆ ತರಬೇಕು ಅಂತ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಡೆಸ್ತಾ ಇದೆ. ಹೌದು, ಜನಗಳಿಗೆ ಗ್ಯಾರಂಟಿ ಕೊಡ್ತಾ ಇದೆ. ಇವತ್ತು ಬೇರೆ ಪಕ್ಷದವರು ಅದನ್ನು ಲೈವಡಿ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಭಾಗದಲ್ಲಿ ಹೇಗಿದೆ ರೆಸ್ಪಾನ್ಸ್? ಸರ್, ಅವರು ಮಾತಾಡೋರ್ಗೆ ಏನಿಲ್ಲ ಮಾತಾಡ್ತಾರೆ. ನಾವು ಕೊಟ್ಟಿರೋ ಗ್ಯಾರಂಟಿ ಪ್ರತಿಯೊಂದು ಮನೆಗೂ ತಲುಪ್ತಿದೆ, ಪ್ರತಿಯೊಂದು ಬಡ ಕುಟುಂಬವೂ ತಲುಪ್ತಿದೆ, ಅದರಿಂದ ಅನುಕೂಲಗಳು ಆಗ್ತಿದೆ. ಈಗ ನೆಕ್ಸ್ಟು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಡೀತಾ ಇದೆ. ಹೌದು ಸರ್. ಸೊ ನಿಮ್ಮ ಕಡೆ ಯಾವ ಥರ ರೆಸ್ಪಾನ್ಸ್ ಇದೆ ಮತ್ತು ಸರ್ಕಾರದ ಯೋಜನೆಗಳು ಮನೆ ತಲುಪಿಸ್ತಾ ಇದೆಯಾ? ಸರ್, ಸರ್ಕಾರದ ಯೋಜನೆಯಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬ ಬಡವ್ರಿಗೆ ಹೆಲ್ಪ್ ಆಗ್ತಿರೋದಕ್ಕೆ ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷನೇ ಬರೋ ಥರ ಐತೆ. ಅದೇ ಥರ ಮಾತುಗಳು ಇದೆ.